ಪ್ರಥಮಾಧ್ಯಾಯಸ್ಯ ದ್ವಿತೀಯಃ ಪಾದಃ ತದೇವ ಮಾಹ ಹೇತುಕೃತಲಿಂಗೇಷು ಕೇಷಾಂಚಿತ್ ಈಶ್ವರ ನಿಷ್ಠತಾ ಪ್ರಸಿದ್ಧೌ ಅಪಿ ಸರ್ವೇಷಾಂ ತದಸಿದ್ಧೇಃ ಇತ್ಯತಃ ಲಿಂಗಪಾದಃ ಪ್ರವೃತ್ತಃ. ಲಿಂಗ ಅದರ ಲಕ್ಷಣ ಇಲ್ಲಿ ಏನು ದೇವರ ಲಕ್ಷಣ ಅಂತ ಹೇಳ್ತಾ ಇದ್ದೀರಿ, ಬೇರೆದರಲ್ಲಿರ್ತಕ್ಕಂಥ ಪದಾರ್ಥಗಳು ಅಂತೇಳಿ ಅದರಲ್ಲಿ ಕೆಲವು ಲಕ್ಷಣ ಆಗೋದಿಲ್ಲ ಅಂತ ಒಂದು ವಾದ. ಕೆಲವಾದರೂ ಕೆಲವು ಆಗೋದಿಲ್ಲ. ಆದ್ದರಿಂದ ಸಮಸ್ತ ಲಿಂಗಾತ್ಮಕ ಶಬ್ದಗಳಿಂದ ವಿಷ್ಣುವೇ ವಾಚ್ಯ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಾದ. ಅದಕ್ಕುತ್ತರ ತದರ್ಥಮಾಹ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ. ಪ್ರಸಿದ್ಧೈಃ ಅನ್ಯವಸ್ತುಷು ಪ್ರಸಿದ್ಧೈಃ ಶಬ್ದೈಃ ಅಂತ ಅರ್ಥ. ಬೇರೆ ವಸ್ತುಗಳು ಪದಾರ್ಥಗಳು, ಬೇರೆ ಪದಾರ್ಥಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪದಗಳು ಕೂಡ ವಿಷ್ಣುವನ್ನೇ ಹೇಳ್ತಾ ಇವೆ. ಅಷ್ಟೇ ಅಲ್ಲ, ವಿಷ್ಣುವನ್ನೇ ಹೇಳ್ತಾ ಇವೆ. ವಿಷ್ಣು ಒಬ್ಬನೇ ಹೇಳಲ್ಪಡ್ತಾನೆ. ಮತ್ತು ಇನ್ಯಾರಿಗೂ ಆ ರೀತಿ ಎಲ್ರಿಗೂ ಅಪ್ಲಿಕಬಲ್ ಆಗೋದಾದರೆ ಎಲ್ಲರೂ ಈಕ್ವಲ್ ಆಗ್ತಾರೆ ಅಥವಾ ಒಂದೇ ಆಗ್ತಾರೆ. ವಿಷ್ಣುವಿಗೇ ಅನ್ವಯ. ತದರ್ಥಮಾಹ ಲಿಂಗೈ ಸರ್ವೈರ್ಯುತ ಸಹಿ. ಮುಂದೆ ಇತ್ಯಗ್ರೆ ತನಮಪಿ ಅತ್ರ ಅನ್ವೇತಿ ಲಿಂಗೈ ಸರ್ವೈ ಯುತಃ ಸಹ ಹಿ. ಲಿಂಗೈ ಸರ್ವೈ ಯುತಃ, ಬೇರೆಯವರು ಏನೇನು ವಿಶಿಷ್ಟ ಲಕ್ಷಣ ಅಂತ ಕಾಣ್ತಾ ಇವೆ ಅವೆಲ್ಲ ಕೂಡ ಅತ್ಯಂತ ಮುಖ್ಯವಾಗಿ ವಿಶಿಷ್ಟವಾಗಿ ಕಾಣೋದು ಯಾರಲ್ಲಿ? ವಿಷ್ಣುವಿನಲ್ಲಿ ಅಂತ ಮುಂದೆ ಹೇಳೋದಿಲ್ಲಿ ಸೇರಿಸೋಬೇಕು. ಇತ್ಯ ಅಗ್ರೇ ತನಂ, ಮುಂದೆ ಹೇಳ್ತಕ್ಕಂಥದ್ದನ್ನು ಅಪಿ ಅತ್ರ ಅನ್ವೇತಿ, ಇಲ್ಲೂ ಕೂಡ ಅದು ಅನ್ವಯ ಮಾಡ್ಕೊಂಡು ಹೋಗ್ಬೇಕು. ಯಹ ಪೂರ್ವಪಾದೇ ಅಶೇಷ ನಾಮಭಿರುಕ್ತ ಸಯೇಕೋ ವಿಷ್ಣುರೇವ. ಅನ್ಯ ಕೂಡಿದ ಯುತ ಕೂಡಿದ ಗುಣೈರ್ಯುತ ಗುಣಯುತ ಅಶೇಷ ನಾಮಭಿರುಕ್ತ ಸಯೇಕೋ ವಿಷ್ಣುರೇವ ಅನ್ಯವಸ್ತುಷು ಪ್ರಸಿದ್ಧೈಃ ಅತಏವ ಭಗವತಿ ಅಪ್ರಸಿದ್ಧೈಃ ವಿಪ್ರತಿಪನ್ನೈರಿತಿ ಯಾವತ್. ಅನ್ಯವಸ್ತುಗಳು ಪ್ರಸಿದ್ಧ, ಅನ್ಯವಸ್ತುಗಳಲ್ಲಿ ಪ್ರಸಿದ್ಧ, ಭಗವಂತನಲ್ಲೂ ವಾಚ್ಯ. ಇನ್ನೂ ಕೆಲವು ವಿಪ್ರತಿಪನ್ನ ಅಂದ್ರೇನೋ ವಿಷ್ಣುವಿನಲ್ಲಿ ವಿಷ್ಣುವಾಚಕ ಅಲ್ವೇ ಅಲ್ಲ ಅಂತೇಳಿ, ಆದರೆ ವಿಷ್ಣುವಾಚಕವೇ ಆಗಿವೆ. ಆ ಲಕ್ಷಣಗಳು ಕೂಡ ಉದಾಹರಣೆ ಲಕ್ಷಣ ಅಂದ್ರೇನು? ಅಗ್ನಿ ಅಂದರೆ ಅಗ್ನಿ ಶಬ್ದ, ಅದು ಸುಡುವಿಕೆ ಎಂಬುದೇನೋ ಅದು ಲಿಂಗ, ಗೊತ್ತಾಯ್ತಾ? ಸುಡುವಿಕೆ ಎಂಬುದು. ಅದೇ ರೀತಿ ನೀರು ತಂಪಾಗಿರಬೇಕೆ ಅದರ ವಿಶಿಷ್ಟವಾದ ಗುಣ, ಅದಕ್ಕೆ ಅದು ಲಿಂಗ ಅಂದರೆ ಅರ್ಥ. ಅದಕ್ಕೆ ಲಿಂಗ ಅಂದರೆ ಆ ತಾತ್ಪರ್ಯ. ಸರ್ವೈರ್ಲಿಂಗೈ ಯುತಃ ಯುಕ್ತೋ ಯುತ್ಯುಚ್ಯತೆ ಪ್ರತಿಪಾದ್ಯತೆ ತಸ್ಮಿನ್ ಪಾದೇ ಸೂತ್ರಕೃತ ಇತ್ಯರ್ಥಃ. ಇದಿಷ್ಟು ಎರಡನೇ ಪಾದದಲ್ಲಿ ಸೂತ್ರಕಾರರು ಹೇಳ್ತಾ ಇದ್ದಾರೆ. ವಿಪ್ರತಿಪನ್ನ ಅಶೇಷ ಲಿಂಗ ಸಮನ್ವಯಂ ಬ್ರೂತೆ ಅಸ್ಮಿನ್ ಪಾದೇ ಇತಿ ಯಾವತ್. ವಿಪ್ರತಿಪನ್ನ ಅಶೇಷ ಲಿಂಗ ಸಮನ್ವಯಂ ಬ್ರೂತೆ ಅಸ್ಮಿನ್ ಪಾದೇ ಇತಿ ಯಾವತ್. ವಿಪ್ರತಿಪನ್ನ ವಿವಾದಕ್ಕೊಳಗಾಗಿರ್ತಕ್ಕಂತಹ ಅಶೇಷ ಎಲ್ಲ ಲಿಂಗ ಸಮನ್ವಯಂ, ಆ ಲಿಂಗ ಲಕ್ಷಣ ಸಮನ್ವಯವನ್ನು ಸೂತ್ರಕಾರರು ಈ ಪಾದದಲ್ಲಿ ಮಾಡ್ತಾ ಇದ್ದಾರೆ. ಕಿಂ ನಾಮ್ನಾ ಲಿಂಗೇನ ನಾದ್ಯ ಅನ್ಯೋನ್ಯಾಶ್ರಯ ನಾಂತ್ಯ ವಿಪ್ರತಿಪತ್ತೇ ಇತ್ಯತೋಪಿ ಉಕ್ತಂ ಲಿಂಗೈ. ಕಿಂ ನಾಮ್ನಾ ಲಿಂಗೇನ, ಹೆಸರಿನಿಂದನೋ ಲಿಂಗದಿಂದನೋ, ನಾದ್ಯ ಹೆಸರಿನಿಂದ ಅಂತ ಹೇಳಬಾರ್ದು, ಅನ್ಯೋನ್ಯಾಶ್ರಯ. ಯಾತಕ್ಕೆ ಅಂದರೆ ನಾಮವಾಚಕತ್ವ ಸಿದ್ಧವು ಲಿಂಗಯುಕ್ತತ್ವ ಸಿದ್ಧಿ, ಲಿಂಗಯುಕ್ತತ್ವ ಸಿದ್ಧವು ನಾಮವಾಚಕತ್ವ ಸಿದ್ಧಿ ಅಂತೇಳಿ ಅದು ಏನಾಗುತ್ತೆ? ನಾಮವಾಚ್ಯತ್ವ ಸಿದ್ಧಿ ದೋಷ ಬರುತ್ತೆ. ಅನ್ಯೋನ್ಯಾಶ್ರಯ ಅಂದರೆ ಮೊದಲು ಎ ಬಿಗಳಲ್ಲಿ ಎ ಸಿದ್ಧವಾಗದ ಹೊರತು ಬಿ ಸಿದ್ಧವಾಗೋದಿಲ್ಲ, ಬಿ ಸಿದ್ಧವಾಗದ್ದು ಎ ಸಿದ್ಧವಾಗೋದಿಲ್ಲ. ಸೊ ಮ್ಯೂಚುಯಲಿ ಡಿಪೆಂಡೆಂಟ್, ಇದ್ರ ಮೇಲೆ ಅದು ಅದ್ರ ಮೇಲೆ ಇದು, ಅದಕ್ಕೇನಂತಾರೆ? ಅನ್ಯೋನ್ಯಾಶ್ರಯ. ವಿಷ್ಣು ಧರ್ಮತ್ವೇನ, ಅದರಿಂದ ಹೇಳೋಕೆ ಬರೋದಿಲ್ಲ. ನಾಂತ್ಯ ಎರಡನೇದು ಲಿಂಗ, ವಿಪ್ರತಿಪತ್ತೇನ ಒಪ್ಪೇ ಇಲ್ಲ ಲಿಂಗ, ಇನ್ನೂ ಕೂಡ ಗಲಾಟೆ ಇದೆ. ಇತ್ಯತೋಪಿ ಉಕ್ತಂ ಲಿಂಗೈ ಇತಿ, ನಾಮ ಅಲ್ಲ ಲಿಂಗನೇ ಅಂತ ಹೇಳ್ತಿದ್ದೇವೆ. ವಿಷ್ಣು ಧರ್ಮತ್ವೇನ ಪ್ರಮಾಣ ಪ್ರಸಿದ್ಧೈ ತತ್ತತ್ ಪ್ರಕರಣಸ್ಥ ನಿರವಕಾಶ ಅವಿಪ್ರತಿಪನ್ನ ಲಿಂಗೈ ಇತ್ಯರ್ಥ. ಅದಕ್ಕೆ ಆಚಾರ್ಯ ಮಾತು ಏನರ್ಥ? ಲಿಂಗೈರ್ಹಿ ಇಷ್ಟೇ. ಅದಕ್ಕೇನು ವಿಷಯ ಅರ್ಥ ಅಂದರೆ ವಿಷ್ಣು ಧರ್ಮತ್ವೇನ ಪ್ರಮಾಣ ಪ್ರಸಿದ್ಧೈ, ಅವೆಲ್ಲೂ ಮುಖ್ಯವಾಗಿ ವಿಷ್ಣುವಿನ ಹೆಸರುಗಳು ಅಂತೇಳಿ ಪ್ರಮಾಣ ಪ್ರಸಿದ್ಧವಾಗಿವೆ. ಬಿಸಿ ಇರೋ ನೀರನ್ನೇ ಬೆಂಕಿ ಅಂತ ಕರೆದ್ರೆ ಬೆಂಕಿನ ಇನ್ನೂ ಜಾಸ್ತಿ ಕರಿಬೇಕು, ಆ ಬೆಂಕಿ ಒಳಗಿರೋನ್ನ ಇನ್ನೂ ಜಾಸ್ತಿ, ಬೆಂಕಿನ ಕಂಟ್ರೋಲ್ ಮಾಡೋನ್ನ ಇನ್ನೂ ಜಾಸ್ತಿ. ಈ ಅರ್ಥದಲ್ಲಿ ದೇವರಿಗೆ ಎಲ್ಲ ಲಕ್ಷಣಗಳು ಕೂಡ ಅಗ್ನಿಗೆ ಅಗ್ನಿ ಎಂಬ ಹೆಸರು ಹೇಗೆ ಅನ್ವಯವಾಗುತ್ತೋ ಅದೇ ವಿಷ್ಣುವಿಗಿನ್ನೂ ಜಾಸ್ತಿ ಅನ್ವಯವಾಗುತ್ತೆ. ಹೇಳಿಲ್ಲ ಲಕ್ಷಾಧೀಶನಿಗೆ ಶ್ರೀಮಂತ ಪದ ಉಪಯೋಗಿಸೋದಾದರೆ ಕೋಟ್ಯಾಧೀಶನಿಗೆ
ಭಾರಿ ಅಂತ ಉಪಯೋಗಿಸ್ಬೇಕೆ ಹೊರತು ಕಡಿಮೆ ಆಗಲೇ ಇಲ್ಲ. ಅದಕ್ಕೆ ಯಾವುದು ದೇವರಿಗೆಲ್ಲ ಭಾರಿ ಭಾರಿ ಅಂತ ಸೇರಿಸ್ತಾ ಹೋಗ್ಬೇಕೆ ಹೊರತು ಬರೀ ಶಬ್ದಗಳಲ್ಲ. ವಿಷ್ಣುವನ್ನೇ ಬೇರೆಯವ್ರು ಹೇಳೋದೇ ಇಲ್ಲ. ಅಗ್ನಿ ಮೊದಲಾದವುಗಳನ್ನು ಹೇಳುತ್ತೋ ಅದಕ್ಕಿಂತ ಜಾಸ್ತಿಯಾಗಿ ವಿಷ್ಣುವನ್ನೇ ಹೇಳ್ತಾ ಇವೆ. ಯಾಕೆ? ಆ ಲಕ್ಷಣ ಯಾರಲ್ಲಿ ಜಾಸ್ತಿ ಇದೆ? ಭಗವಂತನ ಸುಡುವಿಕೆ ಎಂಬ ಲಕ್ಷಣ ಅಲ್ಲಿ ಜಾಸ್ತಿ ಇದೆ. ಉಪಲಕ್ಷಣಮೇತತ್ ನಿರವಕಾಶ ನೃತ್ಯಾದಿನಾಚ ಇತ್ಯಪಿ ಧ್ಯೇಯಂ ತತ್ತತ್ ಪ್ರಕರಣ ನಿರವಕಾಶ ಅವಿಪ್ರತಿಪನ್ನಲಿಂಗೈ. ಮೊದಲನೇದಾಗಿ ಪ್ರಕರಣ, ಎರಡನೇದಾಗಿ ನಿರವಕಾಶತ್ವ, ಮೂರನೇದಾಗಿ ಅವಿಪ್ರತಿಪನ್ನ ಅಂಥ ಲಿಂಗಗಳಿಂದ ಆಯಾ ಪ್ರಕರಣದಲ್ಲೇ ಇರೋ ಯುಕ್ತಿ ನೋಡಬೇಕು. ಯಾವುದೋ ಯುಕ್ತಿನ ಅಪ್ಲೈ ಮಾಡೋದಲ್ಲ, ಆ ಕಾಂಟೆಕ್ಸ್ಟಲ್ಲಿ ಬಂದಿದೆ ಅದನ್ನು ನೋಡಬೇಕು. ಸೆಕೆಂಡ್ ನಿರವಕಾಶ, ಅನ್ಯರಲ್ಲೂ ಅಪ್ಲೈ ಆದರೆ ಸಾವಕಾಶ, ಇಬ್ಬರಿ ಮಾತ್ರ ಅಪ್ಲೈ ಆದರೆ ನಿರವಕಾಶ. ಅವಿಪ್ರತಿಪನ್ನ, ವಿವಾದಕ್ಕೆ ಅವಕಾಶನೇ ಇಲ್ಲ. ಈ ಮೂರು ಗುಣ ಇದ್ದಾಗ ಅಂಥ ಲಿಂಗಗಳೆಲ್ಲ ವಿಷ್ಣುವನ್ನೇ ಹೇಳ್ತಾ ಇವೆ. ಉಪಲಕ್ಷಣಮೇತತ್ ನಿರವಕಾಶ ಶ್ರುತ್ಯಾದಿನಾಚ ಇತ್ಯಪಿ ಧ್ಯೇಯಂ. ನಿರವಕಾಶ ಶ್ರುತ್ಯಾದಿನಾಚ ಇತ್ಯಪಿ ಧ್ಯೇಯಂ. ಇಲ್ಲಿ ಉಪಲಕ್ಷಣ ಇದೆ, ಬರೀ ಲಿಂಗ ಅಷ್ಟೇ ಅಲ್ಲ, ನಿರವಕಾಶವಾದ ಶ್ರುತಿಗಳು ಬೇಕಾದಷ್ಟಿವೆ, ಅದು ಸೇರಿಸ್ಕೋಬೇಕು ಅಂತ ಅರ್ಥ. ಆ ಶ್ರುತಿನ ಯಾತಕ್ಕೆ ಒತ್ತುಗಡದೆ? ಎಲ್ಲ ಶ್ರುತಿ ಇವರಿಗೆ ಗೊತ್ತಿಲ್ಲ ಜನಗಳಿಗೆ, ಅನಂತ ಶ್ರುತಿಗಳು. ಅದಕ್ಕೋಸ್ಕರನೇ ಏನು ಮಾಡಬೇಕಾಗ ಇದರಿಂದ ಕಂಟಿನ್ಯೂ ಮಾಡ್ಕೊಂಡು ಸೇರಿಸ್ಬೇಕು ನಾವು. ಅನಂತ ಶ್ರುತಿ ಗೊತ್ತಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಅನಂತ ಶ್ರುತಿ ಎಲ್ಲಿ ಗೊತ್ತಿದೆ ಫಸ್ಟ್, ಅದೆಲ್ಲ ಸೇರಿಸ್ಕೋಬೇಕು. ನಾನು ಪ್ರಾಣಶಬ್ದಿತಸ್ಯ ವಿಷ್ಣು ಉಪಾಸನಾರ್ಥಂ ಸ ಇದಂ ಬ್ರಹ್ಮ ತತಮಂ ಇತ್ಯಾದಿನಾ ಉಕ್ತ ತತವತ್ವಾದಿಗುಣವತ್ವಯುಕ್ತಂ ತತ್ರೈವ ಐತರೇ ಉತ್ತರತ್ರ ಏತಮಸ್ಯಾಂ ಏತಂ ದಿವಿ ಇತ್ಯಾದೋ ವಾಕ್ಯೆ ಏತವಿತ್ತೇತಚ್ಛಬ್ದೇನ ಆದಿತ್ಯೋ ರಸಃ ಇತಿ ಪೂರ್ವಪ್ರಕೃತತೆಯ ಆದಿತ್ಯಂ ವಾ ಚಕ್ಷುರ್ಮಯಃ ಶ್ರೋತ್ರಮಯಃ ಇತ್ಯಾದಿನ ವಕ್ಷ್ಯಮಾಣ ಜೀವಂ ವಾ ಪರಾಮೃಶ್ಯ ತಸ್ಯ ಪೃಥಿವ್ಯಾದಿ ಗತಿಪಿತ್ ಜೀವದೇಹ ಹೃದಯ ಗೃಹಾಸ್ತತ್ವಭುಕ್ತ್ವಾ ಅಂತೆ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತ್ಯತ್ರ ಭೂತೇಷು ಏತಮೇವ ಆಚಕ್ಷತೆ ನ ಅನ್ಯಮಿತಿ ಸರ್ವಭೂತ ಹೃದಯೇ ಜೀವಾದಿತ್ಯಯೋರೇವ ತತ್ವೋಕ್ತ್ಯಾ ಪ್ರಾಚೀರತಮತ್ವ ಅಂತಸ್ತತ್ವಯೋರಪಿ ತಯೋರೇವ ಅವಶ್ಯಂ ಭಾವಾತ್ ಏಕಪ್ರಕರಣಸ್ತತ್ವಾತ್ ವ್ಯಾಪ್ತಸ್ಯ ಹರೇಃ ಅಲ್ಪದೇಶೆ ಅಂತರವಸ್ಥಾನ ಅಯೋಗಾಚ್ಯ. ಲಾಂಗ್ ಸೆಂಟೆನ್ಸ್ ಇದು, ಅಲ್ಲಿಂದ ಇಲ್ಲಿವರೆಗೆ ಒಟ್ಟಿಗೆ ಓದ್ಕೋಬೇಕಲ್ಲ, ಅದೆಲ್ಲ ಹಿಂದಿನ ನೆನ್ಪಿಟ್ಕೊಂಡು ಓದ್ತಾ ಹೋಗ್ಬೇಕಾಗೇನೆ. ನಾನು ಪ್ರಾಣಶಬ್ದಿತಸ್ಯ ವಿಷ್ಣೋ, ಪ್ರಾಣಶಬ್ದಿತಸ್ಯ ಅಂದರೆ ಪ್ರಾಣಶಬ್ದವಾಚ್ಯನಾದಂಥ ವಿಷ್ಣುವಿಗೆ ಉಪಾಸನಾರ್ಥಂ ನೀವೇನು ಹೇಳಿದಿರಿ? ಉಪಾಸನೆಗೋಸ್ಕರ ಮೂರು, ಅಂತಸ್ತತ್ವ, ಬಹಿಸ್ಥಿತತ್ವ ಮತ್ತು ವ್ಯಾಪ್ತತ್ವ ಮೂರು ಹೇಳಿದರು ಅಂತ ಹೇಳಿದಿರಿ. ಆದರೆ ಸೈದಂ ಬ್ರಹ್ಮ ತತಮಂ ಇತ್ಯಾದಿನ ಉಕ್ತ ತತಮತ್ವಾದಿ ಗುಣವತ್ವಯುಕ್ತಂ ಅಂತ ಹೇಳಿ ಆ ತತಮತ್ವ ಇತ್ಯಾದಿಗಳೆಲ್ಲ ವಿಷ್ಣುವಿಗೆ ಅಂತ ಹೇಳಿದಿರಿ ನೀವು. ಅದು ಅಯುಕ್ತ, ಯುಕ್ತಿಗೆ ವಿರುದ್ಧವಾದದ್ದು ಅಯುಕ್ತ, ಅದು ಇಲ್ಲಾಜಿಕಲ್ ಅಂತ. ಇಲ್ಲಾಜಿಕಲ್ ಅಂತ ಯಾತಕ್ಕೆ? ತತ್ರೈವ ಕಾತಮ ಕತರ ಕತಮ ಐತರೇ ಇತ್ತು, ಅದು ಹೇಳಿದ್ರು. ಐತರೇಯದಲ್ಲೇ ಆನಂದತಮ, ತತಮ ಕತಮ, ಕತಮ ಆನಂದತಮ, ತತಮ ಸರ್ವತ್ರ ವ್ಯಾಪ್ತ, ಅತ್ಯಂತ ವ್ಯಾಪ್ತ ತತಮ, ತತರ ತತಮ. ತತ್ರೈವ ಐತರೇ ಉತ್ತರತ್ರ ಏತಮಸ್ಯಾಂ ಏತಂ ದಿವಿ ಇತ್ಯಾದೋ ವಾಕ್ಯೇ ಏತವಿತ್ತೇತಚ್ಛಬ್ದೇನ ಆದಿತ್ಯೋ ರಸಃ. ಅಲ್ಲೇನು ಹೇಳಿದ್ದಾರೆ? ಮುಂದೆ ಏತತ್ತದ್ದು ಶುರು ಮಾಡಿಬಿಟ್ರು, ಏತವಶ್ಯಾಂ ಏತಂ ದಿವಿ, ಇವನನ್ನ ಇಲ್ಲಿ ಅಂತ ಶುರು ಮಾಡಿದ್ದಾರೆ. ಎಲ್ಲಿ ಅಂತ ಹೇಳ್ತಾ ಆದಿತ್ಯೋ ರಸಃ, ಅವನು ಯಾರು? ಆದಿತ್ಯ. ಇತಿ ಪೂರ್ವ ಪ್ರಕೃತತೆಯ ಆದಿತ್ಯಂ ವಾ. ಒಂದು ದೃಷ್ಟಿಯಿಂದ ಆ ರೆಫರೆನ್ಸ್ ಯಾರಿಗೆ ಬಂದಾಗಾಯಿತು? ತತಮತ್ವ ಎಂಬುದು ವಿಷ್ಣುವಿಗಲ್ಲ, ಆದಿತ್ಯನಿಗೆ. ಅಥವಾ ಚಕ್ಷುರ್ಮಯ ಶ್ರೋತ್ರಮಯ, ಕಣ್ಣಿರೋನು ಕಿವಿ ಇರೋನು ಅಂದರೆ ಜೀವ, ಕಣ್ಣು ಕಿರಿರೋನು ಜೀವ. ಸೊ ಜೀವನಿಗಾಗಲಿ ಅನ್ವಯ, ಇಲ್ಲ ಸೂರ್ಯನಿಗೆ ಇಲ್ಲ ಜೀವನಿಗೆ. ಇತ್ಯಾದಿರ ವಕ್ಷ್ಯಮಾಣ ಜೀವಂ ವಾ ಪರಾಮೃಶ್ಯ ತಸ್ಯ. ಇಷ್ಟು ಹೇಳಿ ಅವ್ರು ಯಾರು ಅಂದರೆ ಪೃಥಿವ್ಯಾದಿ ಕತಿಥಿ ಜೀವದೇಹ ಹೃದಯ ತತ್ವ ಮುಕ್ತ್ವಾ, ಪೃಥಿವ್ಯಾದಿಗಳಲ್ಲಿ ಮತ್ತು ಜೀವ ದೇಹದ ಹೃದಯ ಗುಹೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಜೀವರ ದೇಹ ಅದರಲ್ಲಿ ಹೃದಯ ಗುಹೆ ಅದರಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದು ಕೂಡ ಅಷ್ಟೇನೆ, ವಿಷ್ಣು ವ್ಯಾಪ್ತ ಅಂಥೇಳಿ ಚಿಕ್ಕ ಜಾಗದಲ್ಲಿದ್ದಾರೆ ಅಂತ ಹೇಳಿದರೆ ಸರಿ ಹೋಗೋದಿಲ್ಲ. ಆನೆ ಸೂಜಿ ತಾಡದ ಸೂಜಿ ಒಳಗೋಯ್ತು ಅಂತ ಕೇಳಿ ಒಪ್ಪಕ್ಕಾಗುತ್ತಾ ಅದನ್ನ? ಸರಿಯಲ್ಲ.
ಅಂತೆ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ. ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕಂಥ ಇವನನ್ನೇ ಬ್ರಹ್ಮ ಅಂತ ಕರೀತಾರೆ ಅಂತ ಏನು ಹೇಳಿದ್ರು, ಅದು ಯಾರಿಗೆ ಅನ್ವಯ? ಭೂತೇಷು ಏತಮೇವ ಆಚಕ್ಷತೆ ನಾಣ್ಯಮಿತಿ ಸರ್ವಭೂತ ಹೃದಯೇ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತ ಹೇಳಿದರು. ಯಾರು ಅವರು ಅಂದರೆ ಜೀವಾದಿತ್ಯಯೋರೇವ. ಇಲ್ಲ ಜೀವ ಆಗಬೇಕು, ಇಲ್ಲ ಆದಿತ್ಯ ಆಗಬೇಕು. ವಿಷ್ಣು ಆಗೋ ಚಾನ್ಸೇ ಇಲ್ಲ. ಸೂರ್ಯ ಇತ್ಯುಕ್ತ್ಯ ಸತ್ವ ಆದಿತ್ಯಯೋರೇವ ಸತ್ವೋಕ್ತ್ಯ, ಅವರೊಳಗೆ ಮಾತ್ರ ಇರುವಿಕೆಯನ್ನು ಹೇಳಿರೋದ್ರಿಂದ ಪ್ರಾಚೀನ ತತಮತ್ವ ಅಂತಸ್ಥತ್ವಯೋರಪಿ, ಅಂತ ತತಮತ್ವವಾಗಲಿ ಅಂತಸ್ಥತ್ವವಾಗಲಿ ಯಾರಿಯುಕ್ತ? ಜೀವಾದಿತ್ಯಯೋರೇವ ತಯೋರೇವ ಜೀವಾದಿತ್ಯಯೋರೇವ. ಜೀವಾದಿತ್ಯರಿಗೆ ಮಾತ್ರ ಅವಶ್ಯಂ ಭಾವ, ಅವಶ್ಯ ಇರಬೇಕಾಗತ್ತೆ. ಏಕಪ್ರಕರಣಸ್ಥಾತ್, ಅಲ್ಲಿ ಕಾಂಟ್ಯಾಕ್ಟ್ ಇರೋದು ಅವ್ರ ಬಗ್ಗೆ. ಆ ಪ್ರಕರಣ ಅಂದರೆ ಪ್ರಸಂಗ, ಆ ಪ್ರಸಂಗದಲ್ಲಿ ಅಂತ ಹೇಳಿದಾಗ ಹೇಳ್ತಾ ಅದನ್ನು ತೊಗೊಂಡು ಬಂದ, ಅದು ಒಂಬದಕ್ಕೆ ಎಷ್ಟೋ ಅರ್ಥ ಇದೆ. ಮತ್ತು ಆ ಪ್ರಕರಣದಲ್ಲಿ ಆ ಪ್ರಣವನ್ ಯಾವಾಗಲೂ ಯಾವುದನ್ನು ಕ್ವಾಲಿಫೈ ಮಾಡುತ್ತೆ? ಹಿಂದೆ ಹೇಳಿರಲ್ಲ ಅವನ್ನ, ಗೊತ್ತಾಯ್ತಾ? ಅದೇ ರೀತಿಯೇ ಅದು ಪ್ರಕರಣ. ಹಿಂದಿನ ವಾಕ್ಯನೂ ಅರ್ಥ ಯಾವುದನ್ನು 20 ವಾಕ್ಯ ಹಿಂದೆ ಹೋಗಬಾರ್ದು. ಇಮಿಡಿಯೇಟ್ ಹಿಂದೆ ಯಾವುದಿರುತ್ತೋ ರಾಮ ಹ್ಯಾಸ್ ಕಮ್ ಅಂಡ್ ಹಿ ಸೇಸ್, ಹಿ ಯಾರೀಗ ರಾಮ, ಲಕ್ಷ್ಮಣ ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಪ್ರಕರಣ, ಅದು ಬಂದಿರೋ ಪ್ರಣವನ್ ಬಾರದು, ಅದಕ್ಕೇನೆ ಹೊರತು ಬೇರೆದಕ್ಕಲ್ಲ. ಅದೇ ರೀತಿ ಜೀವಾದಿತ್ಯರ ಪ್ರಕರಣವಾದ್ದರಿಂದ ಅವರೇ ಆಗಬೇಕು. ಏಕಪ್ರಕರಣಸ್ಥತ್ವ, ಒಂದೇ ಪ್ರಕರಣದಲ್ಲಿ ಅವರಿಗೆ ಅನ್ವಯ ಮಾಡಬೇಕು ಅಂತ ಭಿನ್ನ ಪ್ರಕರಣ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಗೊತ್ತಾಯ್ತಾ? ರಿಲೆವೆಂಟ್ ಆದ ಉತ್ತರ ತಗೊಳಕ್ಕೆ ಹೋಗಬಾರ್ದು. ವ್ಯಾಪ್ತಸ್ಯ ಎಲ್ಲ ಅಲ್ಲ ಪ್ರಾಣಾಧಿಕರಣ ಮುಗಿದೋಯ್ತೀಗ, 2ನೇ ಪಾದ ಇದೀಗ. ಅಲ್ಲ ಯಾತಕ್ಕೆ ಹೇಳ್ತಾರೆ, ಅಲ್ಲಿ ಯಾತಕ್ಕೆ ಬಂತು ಅಂತ ಹೇಳಿ. ಈಗ ಗೊತ್ತಾಯ್ತು, ಲಿಂಗಪಾದ ಇದು. ನಾಮಪಾದ ಮುಗಿದೋಯ್ತಾ, ಇತರೆ ಮುಗಿದೋಗಿದೆ ಈ ವಿಷಯ. ಹರೇ ಹೇ ಜೊತೆಗೆ ಇಷ್ಟೆಲ್ಲ ಪ್ರಕರಣ ಸಪೋರ್ಟ್ ಮಾಡ್ತಿರೋದು ಜೀವಾದಿತ್ಯರನ್ನ. ಜೊತೆಗೆ ಹರೇ ಅಲ್ಪದೇಶೆ ಅಂತರವಸ್ಥಾನ ಯೋಗಾಚ್ಯ. ದೇವರಿದ್ದಾನೆ ಭಾರಿ ಪ್ರಾಬ್ಲಮ್ ಇದೆ, ಅಷ್ಟು ವ್ಯಾಪ್ತ ಆಗಿತ್ತು ಅಷ್ಟೆಲ್ಲ ಹೇಳ್ಕೊಂಡ್ಬಿಟ್ಟು ನೀವು. ಚಿಕ್ಕ ಜಾಗ ಹೃದಯ, ಮನುಷ್ಯ ದೇಹನೇ ಚಿಕ್ಕದು, ಪ್ರಾಣಿ ದೇಹ. ಹೃದಯ ಇನ್ನೂ ಚಿಕ್ಕದು, ಅದರೊಳಗಿರ್ತಾನೆ ಅಂದರೆ ಎಷ್ಟು ಇಕ್ಕಟ್ಟಾಗಬೇಕು ದೇವರಿಗೆ, ಅದು ಸಾಧ್ಯನೇ ಇಲ್ಲ. ದೇಹಾಂತಸ್ತತ್ವ ಯಾವಾಗಲೂ ಕೂಡ ದೊಡ್ಡದ್ರೊಳಗೆ ಚಿಕ್ಕದನ್ನು ಪ್ಯಾಕ್ ಮಾಡಿ, ದೊಡ್ಡದನ್ನು ಯಾಕೆ ಪ್ಯಾಕ್ ಮಾಡಿದ್ರೆ ನೀವೀಗ? ಸಾಧ್ಯ ಇಲ್ಲ. ಅವನ ವಾದ. ಜೀವ ಸಮಾನ ಭೋಗ ಪ್ರಾಪ್ತೇಶ್ಚ. ಇನ್ನೊಂದು ಪ್ರಾಬ್ಲಮ್ ಇದೆ, ದೇಹಾಂತಸ್ತತ್ವೇ. ಜೀವರ ದೇಹದ ಒಳಗೆ ಇರುವಿಕೆಯನ್ನು ಒಪ್ಪುವುದಾದರೆ ಏನಾಗಿ ದೋಷ ಬರುತ್ತೆ? ಜೀವ ಸಮಾನ ಭೋಗ ಪ್ರಾಪ್ತೇ. ಜೀವನಿಗೆ ಆಗ್ತದ ಸುಖ ದುಃಖಾದಿಗಳೆಲ್ಲ ಯಾರಿಗಾಗಬೇಕಾಗತ್ತೆ? ಒಳಗಿನಿಗೆ ಆಗಬೇಕು. ಮನೆ ಬೆಂಕಿ ಎತ್ತಾರೆ, ಮನೆಯೊಳಗಿದ್ದವರಲ್ಲಿ ಏನಾಗ್ತಾರೆ? ಸುಟ್ಟು ಹೋಗ್ತಾರೆ. ಆದ್ದರಿಂದ ಜೀವನ ದೇಹದೊಳಗೆ ಪರಮಾತ್ಮ ಇದ್ದರೆ ಜೀವನಿಗಾಗ ಸುಖ ದುಃಖಗಳ ಅನುಭವ ಯಾರಿಗಾಗಬೇಕು? ಒಳಗಿರೋ ದೇವರಿಗೂ ಆಗಬೇಕು. ಆದ್ದರಿಂದ ದೇವರಿಗೆ ಚಿಕ್ಕ ಜಾಗ ಅನ್ನೋದು ಒಂದು ಕಾರಣ, ಸುಖ ದುಃಖ ಸಮಾನ ಭೋಗ ಪ್ರಾಪ್ತಿ ಇನ್ನೊಂದು ಕಾರಣ, ಮತ್ತು ಜೀವಾದಿತ್ಯಗೆ ಸಮಸ್ಯೆ ಇಲ್ಲ. ಆದ್ದರಿಂದನೇ ಇದು ವಿಷ್ಣುವಾಚಕವಾಗ ಶಬ್ದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ ತತಮತ್ವಾದಿಗಳೆಲ್ಲ ಗುಹಾಂ ಪ್ರವಿಷ್ಟತ್ವ ಇವ್ಯಾವ ವಿಷ್ಣುವಿಗೆ ಅನ್ವಯ ಆಗೋದಿಲ್ಲ ಅಂತ ಅವನ ವಾದ. ಅದಕ್ಕೆ ಉತ್ತರ ಇತ್ಯತಃ ಪ್ರಾಪ್ತ. ಇತ್ಯತಃ ಸರ್ವತ್ರ ಸರ್ವ ಪ್ರಸಿದ್ಧೋಪದೇಶಾದಿತ್ಯಾದಿ ಸೂತ್ರಾಷ್ಟಕಂ. ಆಗ 8 ಸೂತ್ರ ಬಂದವಾಗ ಸರ್ವತ್ರ ಪ್ರಸಿದ್ಧೋಪದೇಶಾದಿತ್ಯಾದಿ ಅಷ್ಟರ ತದರ್ಥ ಸರ್ವಗಃ ಇತಿ. ಇದಕ್ಕೆಲ್ಲ 8 ಸೂತ್ರದ ಅರ್ಥ ಬರಾಗ ಆಚಾರ್ಯ ಏನಂತ ಹೇಳಿದ್ದಾರೆ? ಸರ್ವಗಃ. ಸರ್ವಗ ಅನ್ನೋ ಪದ ಎಲ್ಲ ಪ್ರಶ್ನೆಗೆ ಉತ್ತರ ಇದೆ ಅಂತ ಹೇಳಿದ್ರು. ಹೇಗಿದೆ ತೋರಿಸ್ತಾರೆ. ಲಿಂಗೈಹಿ ಸರ್ವೈಹಿ ಯುತಸ್ಸಹಿ ಇತ್ಯನ್ವೇತಿ. ಸರ್ವಗಃ ಎಲ್ಲ ಕಡೆ ಇರೋರು ಅವನೇ ಯಾತಕ್ಕೆ ಅಂದರೆ ಅಲ್ಲಿರ್ತಕ್ಕಂಥ ಏನೇನು ಲಿಂಗಗಳನ್ನು ಹೇಳಿದ್ರಲ್ಲ ಆದಿತ್ಯ ಜೀವನಿಗೆ, ಅದಿಷ್ಟು ಯಾರಲ್ಲಿದೆ? ವಿಷ್ಣುವಿನಲ್ಲೇ ಇದೆ. ಸರ್ವಭೂತ ದೇಹ ಹೃದಯ ಗುಹಾಗತಃ. ಗತ ಗುಹಾಗತ, ಹೃದಯ ಗುಹಾಗತ, ಆಮೇಲೆ ದೇಹ ಹೃದಯ ಗುಹಾಗತ, ಭೂತ ದೇಹ ಹೃದಯ ಗುಹಾಗತ, ಸರ್ವಭೂತ ದೇಹ ಹೃದಯ ಗುಹಾಗತ. ಇಷ್ಟೊತ್ತು ಇದ್ದೀರಿ ಯಾರಿಗೆ ಕೊಡುತ್ತಿದೋ? ವಿಷ್ಣುವಿಗೆ ಮಾತ್ರ. ಗುಹಾಂ ಪ್ರವಿಷ್ಟವು ಆತ್ಮ ಗುಹಾಧಿಕರಣಕ್ಕೆ ಅದು ಲಿಂಕ್. ಅದಕ್ಕೆ ಯೋ ವೇದ ನಿಹಿತಂ ಗುಹಾಯಾಮ್. ದೇವ್ರನ್ನ ಎಲ್ಲೋ ತಿಳಿದ್ರೆ ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಎಲ್ಲಿ ಕಾಣಬೇಕು ಅವರು? ಹೃದಯ ಗುಹೆಯಲ್ಲೇ ಕಾಣಬೇಕು. ಅದನ್ನು ಅಪರೋಕ್ಷ ಜ್ಞಾನ ಅಂತಾರೆ, ಹೌದು ಎಲ್ಲೋ ಕಂಡ್ರೆ ಅಲ್ಲ. ಸಹ ಪ್ರಾಕ್ ತತಮತ್ವೇನ ಉಕ್ತೋ ವಿಷ್ಣುರೇವಾ ನನು ಆದಿತ್ಯ ಸರ್ವೇ ಜೀವಾವಾ. ಯಹ ಪ್ರಾಕ್ ತತಮತ್ವೇನ ಉಕ್ತ ವಿಷ್ಣುರೇವ. ಹಿಂದೆ ತತಮ ಅಂತ ಯಾರನ್ನು ಹೇಳಿದ್ದಾರೋ ವಿಷ್ಣುವೇ ಇವನು, ಬೇರೆಯವರಲ್ಲ. ನತು ಆದಿತ್ಯ ಸರ್ವೇ ಜೀವಾವ. ಆದಿತ್ಯರಾಗಲಿ ಇತರ ಎಲ್ಲ ಜೀವರಾಗಲಿ ಆಗೋ ಪ್ರಸಕ್ತಿ ಇಲ್ಲ. ಕುತಃ ಲಿಂಗೈ ಸರ್ವೈರಿತೋ ಹಿ ಇತಿ ಹಿ ಹಿ ಹೇತು. ಅವರಿಗೆ ಆ ಲಿಂಗಗಳ ಅಪ್ಲಿಕಬಲ್ ಅಲ್ಲ.
ವಿಷ್ಣುವಿಗೆ ಕೊಡುತ್ತೆ. ಆದ್ದರಿಂದ ಹಿ ಶಬ್ದ ಅದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಹಿ ಹೇತೌ ಏತವೇವ ಬ್ರಹ್ಮ ಇತ್ಯಾಚಕ್ಷತೆ. ಮುಂದೆ ಅಶರೀರ ಪ್ರಜ್ಞಾತ್ಮ ಇತಿ ಸ ಯೋ ಅಥೋ ಅಶ್ರುತೋ ಅಗತ. ಎಸ್ ಬಿಟ್ಟೋಗಿದೆ. ಅಥೋ ಅಶ್ರುತೋ ಅಗತೋ ಅಮತಃ ಇತಿ ಅವರಿಗೆ ಅಪ್ಲಿಕಬಲ್ ಅಂತ ಅಲ್ಲೇ ಬಂದುಬಿಟ್ಟಿದೆ. ಆ ಪ್ರಕರಣ ಪೂರ್ತಿ ಓದಬೇಕು ನೀವು. ಪ್ರಕರಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡಿದ್ರಲ್ಲ, ವಾಕ್ಯನ ಅರ್ಥ ಮಾಡ್ಕೋಬೇಕು. ಲಾಂಗ್ ಸೆಂಟೆನ್ಸ್ ಇದ್ದಾಗ ಆ ನೋನ್ ಹುಡುಕ್ಬೇಕಾದ್ರೆ ಕೇರ್ಫುಲ್ಲಾಗಿ ಹುಡುಕ್ಬೇಕು. ಗೊತ್ತಾಯ್ತಾ? ಹಿಂದೆ ಬರೋದು ಅಂದ ತಕ್ಷಣ ಯಾವುದೋ ಹಿಂದೆ ಅಲ್ಲ, ಆ ಒಟ್ಟು ವಾಕ್ಯದಲ್ಲಿ ಯಾರು ಬಂದಿರ್ತಾ ಅವನು ಪ್ರಸಕ್ತಿ ಆಗಬೇಕು. ಒಟ್ಟು ಪ್ರಕರಣದಲ್ಲಿ ಬಂದಿರೋದು ಯಾರು? ವಿಷ್ಣುವೇ. ಅಶರೀರ ಪ್ರಜ್ಞಾತ್ಮ ಇತಿ ತಯೋ ಅಥೋ ಅಶ್ರುತಃ ಅಗತಃ ಅಮತಃ ಇತಿ. ಇವೆಲ್ಲ ಅಶ್ರುತತ್ವ, ಅಗತತ್ವ, ಅಮತತ್ವ ಇದೆಲ್ಲ ಯಾರಿಗೆ ಕೊಡೋದು? ಅಮತತ್ವ ಸಾಕಲ್ಲೇನ ತಿಳಿಯಲ್ಪಡದಿರುವಿಕೆ, ಅಗತತ್ವ ಎಲ್ಲಿದ್ದರೂ ಕೂಡ ಪರಮಾತ್ಮ ಗತನಾಗದಿರುವಿಕೆ, ಅಶ್ರುತಃ ಸಾಕಲ್ಲೇನ ಶ್ರುತವಾಗದಿರುವಿಕೆ ಇವೆಲ್ಲ ಯಾರಲ್ಲಿ ಕೊಡ್ತಿರೋದು? ವಿಷ್ಣುವಿನಲ್ಲಿ. ಇತಿ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿನ ಉಕ್ತ ಸಾವಧಾರಣ ಬ್ರಹ್ಮಶಬ್ದಾರ್ಥತ್ವ ಅಶರೀರತ್ವ ಅಶ್ರುತತ್ವಾದಿ ಜೀವಕರ್ತೃಕ ಶಂಸನ ಕ್ರಿಯಾಕರ್ಮತ್ವಾದಿ ಏತತ್ ಪ್ರಕರಣಸ್ಯ ಶ್ರುತಿಲಿಂಗಯುಕ್ತತ್ವಾತ್ ವಿಷ್ಣೋರಿತ್ಯರ್ಥ. ಇವೆಲ್ಲ ಒಂದೊಂದೇ ವಿಷ್ಣುಪರ ಇವೆ. ಏತವೇವ ಬ್ರಹ್ಮ ಅಶರೀರ ಪ್ರಜ್ಞಾತ್ಮ ಸಯೋತೋ ಅಶ್ರುತೋ ಅವಗತೋ ಅಗತೋ ಅಮತಃ ಇತಿ ಮತ್ತು ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿನ ಉಕ್ತ. ಈ ವಾಕ್ಯದಲ್ಲಿ ಏನು ಹೇಳಿದ್ದಾರೆ? ಏನೇನು? ಸಾವಧಾರಣ ಬ್ರಹ್ಮಶಬ್ದಾರ್ಥತ್ವ ಮೊದಲನೇದು, ಖಚಿತವಾಗಿರತಕ್ಕಂಥ ಬ್ರಹ್ಮಶಬ್ದದ ಅರ್ಥವನ್ನ ಹೊಂದಿರೋದು ಗುಣಪೂರ್ಣತ್ವಾದಿ ರೂಪ. ಅಶರೀರತ್ವ, ಅಶರೀರತ್ವ ಅಶರೀರತ್ವ ಅಂದ್ರೇನು? ಪ್ರಾಕೃತ ದೇಹ ರಹಿತತ್ವ ಅಂತ ಅರ್ಥ. ಅಶರೀರ. ಅಶ್ರುತತ್ವ ಸಾಕಲ್ಲೇನ ಅಶ್ರುತ ಯಥೋ ವಾಚೋ ನಿವರ್ತಂತೆ ಇತ್ಯಾದಿಗಳು. ಅಶ್ರುತತ್ವಾದಿ ಜೀವಕರ್ತೃಕ ಶಂಸನ ಕ್ರಿಯಾಕರ್ಮತ್ವಾದಿ ಮತ್ತು ಆತ್ಮಾನಂ ಪರಸ್ಮೈ ಶಂಸತಿ ಜೀವಕರ್ತೃಕ ಶಂಸನ ಕ್ರಿಯಾಕರ್ಮತ್ವ. ಜೀವ ಮಾಡ್ತಕ್ಕಂತಹ ಸ್ತೋತ್ರಕ್ಕೆ, ಸ್ತೋತ್ರ ಎಂಬ ಕ್ರಿಯೆಗೆ ಕರ್ಮವಾಗಿರೋದು ಯಾರು? ಭಗವಂತನೇ. ಸ್ತೋತ್ರ ಹೇಳ್ತಾ ಇದ್ದೀನಿ ತಿಳ್ಕೊಂಬ. ಯಾರು ಸ್ತೋತ್ರ ಅದು? ಬಿಟ್ಟು ಗೋಪಿ ಗೀತಾ ಹೇಳಿದವರು ಗೋಪಿಯರು. ಬಟ್ ಸ್ತೋತ್ರ ಯಾರ್ದದು? ಅದಕ್ಕೆ ಶಂಸನ ವಿಷಯತ್ವ ಯಾರಿಗೆ ಬಂದಿದೆ? ವಿಷ್ಣುವಿಗೆ. ಅದೇ ರೀತಿಯಲ್ಲಿ ಬಂದಿರತಕ್ಕಂಥ ಆದಿತ್ಯಾದಿಗಳಿಗೆ ಬಂದಿಲ್ಲ ಅದು. ಶಂಸನ ವಿಷಯತ್ವ ಬಂದಿರೋದು ಯಾರಿಗೆ? ವಿಷ್ಣುವಿಗೆ. ಆದ್ದರಿಂದ ಏತತ್ ಪ್ರಕರಣ ಶ್ರುತಿಲಿಂಗಯುಕ್ತತ್ವ. ಈ ಪ್ರಕರಣದಲ್ಲಿ ಬಂದಿರತಕ್ಕಂಥ ಶ್ರುತಿ ಮತ್ತು ಲಿಂಗಗಳಿಂದ ಕೂಡಿರೋದ್ರಿಂದಾಗಿ ವಿಷ್ಣೋರಿತ್ಯರ್ಥ. ಅವನೇ ಸರ್ವಗಃ ಅಂತ ಅಲ್ಲಿಗೆ ತಾತ್ಪರ್ಯ. ಈಗ ಅನುಭಾಷ್ಯದ ಹಿಂದೂ ಮುಂದೆ ಹೇಗೆ ಪರಸ್ಪರ ಹೊಂದ್ಕೊಂಡು ಓದಬೇಕು ಮುಂದೆ ತೋರಿಸ್ಕೊಡ್ತಾರೆ. ಅದರಿಂದ ಎಷ್ಟು ಅರ್ಥ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ರೀ ಸರ್ವಗಃ ಅದು ಹಿಂದೂ ಮುಂದಿನ ವಾಕ್ಯ ಸೇರಿಸ್ಕೊಂಡ್ಬಿಟ್ಟಾಗ ಸರ್ವಗಃ ಯಾತಕ್ಕೆ ರಿಂಗ ಇದು ಸರ್ವೇ ರೀತೋ ಹೀತಿ ಸೇರಿಸ್ಕೊಂಡಾಗ ಬರೀ ಪದ ಆಗಲಿಲ್ಲ. ಅದು ಏನಾಯಿತು? ಅದೇ ರೀತಿ ವಿಷ್ಣು ಸಹಸ್ರ ಓದ್ಬೇಕಾದ್ರೆ ಹಾಗೆ ಓದಬೇಕು. ವಿಷ್ಣು ಸಹಸ್ರ ಓದಬೇಕಾದ್ರೆ ಇಲ್ಲಿ ಪದಗಳಿದೆ ಅಷ್ಟೇನೆ. ಪದಗಳು ಹಿಂದೂ ಮುಂದೆ ಜೋಡಿಸ್ಕೊಂಡಾಗ ಏನಾಗುತ್ತದೋ ಪೂರ್ಣ ಅರ್ಥ ಕೊಡುತ್ತೆ. ಅದೇ ರೀತಿಯೇ ಇಲ್ಲೂ ಕೂಡ ಮಾಡಿದಾಗ ಅಲ್ಲೂ ಮಾಡಿ ಅಂತ ಎಕ್ಸ್ಟೆನ್ಷನ್ ತಗೋಬೇಕಾದ್ರೆ ವಿಷ್ಣೋರಿತ್ಯರ್ಥ ತತ್ಯ ಭಾಷ್ಯೋಕ್ತ ಶ್ರುತ್ಯ ಸಿದ್ಧಮಿತಿ ಭಾವ. ಭಾಷ್ಯದಲ್ಲಿರತಕ್ಕಂಥ ಶ್ರುತಿ ಇಂದ ವಿಷಯ ಇನ್ನೂ ಸಿದ್ಧವಾಗ್ತಾ ಇದೆ. ಯದ್ವಾ ಇದು ಒಂದು ಅರ್ಥ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಏತೈರ್ಲಿಂಗೈರ್ಯುತಃ ಸರ್ವಗೋ ವಿಷ್ಣುರೇವಾ. ಎಲ್ಲ ಲಕ್ಷಣಗಳಿಂದ ಕೂಡಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ವಿಷ್ಣುವೇ. ತೇಷಾಂ ಲಿಂಗಾನಾಂ ಭಾಷ್ಯೋಕ್ತ ವಾಕ್ಯೈ ವೈಷ್ಣವತ್ವ ಪ್ರಸಿದ್ಧೇರಿತಿ ಹೇರರ್ಥ ಇತಿ. ಹೇರರ್ಥ. ಹೇ ಅಂದರೆ ಹೇ ಹಿ ಶಬ್ದಕ್ಕೆ ಅಂತ ಅರ್ಥ. ಈ ಶಬ್ದಕ್ಕೆ ಅರ್ಥ ಏನು ಅಂದರೆ ತೇಷಾಂ ಲಿಂಗಾನಾಂ ಭಾಷ್ಯೋಕ್ತ ವಾಕ್ಯೈ ವೈಷ್ಣವತ್ವ ವೈಷ್ಣವತ್ವ ಅಂದರೆ ವಿಷ್ಣುಪರತ್ವ ಅಂತ ಅರ್ಥ. ವಿಷ್ಣುಪರ ಎಲ್ಲ ವಿಷಯಗಳು ವೈಷ್ಣವನೇ. ನೈದ್ಯ ವಿಷ್ಣುಪರವಾಗಿರೋದ್ರಿಂದ ಮುಖ್ಯ ಬ್ರಹ್ಮಣ ಏವ ಸಾವಧಾರಣ ಬ್ರಹ್ಮ ಶಬ್ದಾರ್ಥತ್ವ. ಶಬ್ದಾರ್ಥತ್ವ ಆಯ್ತು. ಶಬ್ದಾರ್ಥತ್ವ ದೀರ್ಘ ಮಾಡ್ಕೋಬೇಕು. ಸಾವಧಾರಣ ಬ್ರಹ್ಮ ಶಬ್ದಾರ್ಥತ್ವ ಅನ್ಯಸ್ಯ ಮುಖ್ಯತ್ವೇ ಅಸ್ಯ ಅಮುಖ್ಯತ್ವೇ ವಾ ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತ್ಯಸ್ಯ ಅಯೋಗಾತ್. ಅನ್ಯಸ್ಯ ಮುಖ್ಯತ್ವೇ ಅಸ್ಯ ಅಮುಖ್ಯತ್ವೇ ವಾ. ಬೇರೆಯದು ಮುಖ್ಯವಾಗಿ ವಿಷ್ಣು ಅಮುಖ್ಯನಾಗೋದಾದರೆ ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಇತ್ಯಸ್ಯ ಅಯೋಗಾತ್. ಏತಮೇವ ಬ್ರಹ್ಮ ಇತ್ಯಾದಿ ಇವನನ್ನೇ ಬ್ರಹ್ಮ ಅಂತ ಕರೀತಾರೆ ಅನ್ನೋದು ಇವನನ್ನೇ ಅಂತ ಯಾಕೆ ಹೇಳ್ತಾರಾಗ? ಉಳಿದವರು ವಾಚ್ಯರಾಗೋದಾದ್ರೆ ಇವನನ್ನೇ ಬರೋದಿಲ್ಲ, ಇವನು ಅಮುಖ್ಯನಾಗದವರು ಇವನಂತೆ ಬರೋದಿಲ್ಲ. ಆದ್ದರಿಂದ ವಿಷ್ಣುವಿಗೆ ಅನ್ವಯವಾಗತಕ್ಕಂಥ ಗುಣಗಳು. ಅಶ್ರುತತ್ವಾದಿ ಅಪಿ ಏವಂ ಧ್ಯೇಯಂ. ಅಶ್ರುತತ್ವಾದಿಗಳು ಕೂಡ ಏವಂ ಧ್ಯೇಯಂ ಮುಖ್ಯ ಅಶ್ರುತತ್ವಾದಿ ಮುಖ್ಯ ಬ್ರಹ್ಮಶಬ್ದ ವಾಚ್ಯತ್ವ ಹೇಗೆ
ವಿಷ್ಣುವಿಗೇನು ಮುಖ್ಯ ಅಶ್ರಿತತ್ವ, ಮುಖ್ಯ ಅಶರೀರತ್ವ ಇವೆಲ್ಲ ಯಾರಿಗೆ ಅಪ್ಲಿಕಬಲ್ ಇದು? ಮುಕ್ತರು ಅಶರೀರರೇ. ಆದರೆ ಸಂಸಾರದಲ್ಲಿದ್ದಾಗ ಶರೀರ ಇರಲ್ಲ, ಪ್ರಾಕೃತ ಶರೀರ ಇದೆ. ಮಹಾಲಕ್ಷ್ಮಿಯ ಅಶರೀರರೇ, ಸ್ವಾತಂತ್ರ್ಯ ಇಲ್ಲ. ಇವೆಲ್ಲ ನೋಡ್ಕೊತಾ ಹೊರಟೆ ಮುಖ್ಯತ ಅನ್ನೋ ಪದ ಸ್ವಾರಸ್ಯ ಗೊತ್ತಾಗುತ್ತೆ. ಆ ಅರ್ಥದಲ್ಲಿ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಶಬ್ದಾರ್ಥ ಹೇಗೆ ಮಾಡಬೇಕು. ಈ ರೀತಿ ಮೀಮಾಂಸಾದಿಗಳನ್ನು ಬೇರೆ ಶಾಸ್ತ್ರ ಓದಿದಾಗ ಗೊತ್ತಾಗೋದಿಲ್ಲ. ಬ್ರಹ್ಮಸೂತ್ರ ಓದಿದಾಗ ಎಲ್ಲ ಶಾಸ್ತ್ರನ ಓದೋ ಕ್ರಮ ಗೊತ್ತಾಗುತ್ತೆ. ಒಂದು ವಾಕ್ಯ ಹೇಗೆ ಅರ್ಥ ಮಾಡ್ಕೋಬೇಕು. ಒಂದು ಶಬ್ದ ಬಂದ ತಕ್ಷಣವೇ 3-4 ಜನಕ್ಕೆ ರೆಫರೆನ್ಸ್ ಕಂಡ್ರೂ ಕೂಡ ಯಾರಿಗೆ ಅದು ಮುಖ್ಯವಾಗಿ ರೆಫರ್ ಆಗುತ್ತೆ ಎಂಬುದನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಈ ಒಂದು ಪ್ರೋಸೆಸ್ ಇದೆ, ಯಾವುದೋ ಉತ್ತರ ಸಿಗುತ್ತೆ ಅಂತ ಅರ್ಥ. ನಾನು ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ ಪುರುಷಂ ಪ್ರತಿ ಆದಿತ್ಯ ಇತ್ಯಾದಿ ಆದಿತ್ಯ ಶಬ್ದೇನ ಶಬ್ದಸ್ಯ ನಾಮಪಾದೀಯ ನ್ಯಾಯೇನ ವೈಷ್ಣವತ್ವೇಪಿ ಸಂವತ್ಸರಸಾರತ್ವ ಸರ್ವಪುರುಷಾಭಿಮುಖ್ಯಾದಿ ಆದಿತ್ಯಲಿಂಗಸ್ಯ ಚಕ್ಷುರ್ಮಯಃ ಶ್ರೋತ್ರಮಯಃ ಇತಿ ಚಕ್ಷುರ್ಮಯತ್ವಾದೇಃ ಹೃದಯಗುಹಾರೂಪ ಅಲ್ಪಸ್ಥಾನತ್ವರೂಪ ಅಲ್ಪೌಕಸ್ತ್ವಸ್ಯ ಜೀವಲಿಂಗಸ್ಯ ಭಾವಾತ್ ತದ್ವಿರೋಧ ಇತ್ಯತೋಪಿ ಲಿಂಗೈಃ ಸರ್ವೈಃ ಯುತಸ್ಸಹಿ. ಅದರದ್ದು ಇನ್ನೊಂದು ಭಾಗ ಉಳ್ಕೊಂಡಿದೆ. ಚಿಕ್ಕ ಜಾಗದಲ್ಲಿ ಹೇಗಿರ್ತಾರೆ ಎಂಬುದಕ್ಕೆ ಉತ್ತರ ಅದನ್ನು ನಾಳೆ. ಓಂ ಜನ್ಮ ನಾಳೆ